ನಮಸ್ಕಾರ ಎಲ್ಲರಿಗೂ. ನನಗೆ ಕಡುಬು ತಿನ್ನೋ ಆಸೆ ಆಗಿದೆ, ಅದು ಖಾರದ ಕಡುಬು ಅಂತ ಹೇಳಿದೆ. ನಮ್ಮ ಅತ್ತೆ ಮಾಡೋಣ ಬಿಡು ಅಂತ ಅಂದರು, ಮಾಡಿದರು. ನೋಡ್ಬೋದು, ನಾನು ಸಾಸ್ ಜೊತೆ ತಿಂತೀನಿ. ಖಾರದ ಕಡುಬು ತುಂಬಾ ಈಸಿ ಮತ್ತು ತುಂಬಾ ರುಚಿಯಾಗಿರುತ್ತೆ. ನನಗಂತೂ ತುಂಬಾ ಇಷ್ಟ. ನಮ್ಮ ಮನೆಯಲ್ಲೆಲ್ಲ ಖಾರದ ಕಡುಬು ಮಾಡ್ತಿರಲಿಲ್ಲ, ಬಟ್ ನಮಗೆ ಗೊತ್ತೂ ಇರಲಿಲ್ಲ. ನಮ್ಮತ್ತೆ ಮನೆಯಲ್ಲಿ ಮಾಡ್ತಿದ್ರು, ಒಂದೇ ಒಂದು ಟೈಮ್ ಮಾಡಿದರು ಅಷ್ಟೇ ಖಾರದ ಕಡುಬುನ. ನನಗೆ ತಿನ್ನಂಗೆ ಆಗಿತ್ತು ಅಂತ ಹೇಳ್ಬಿಟ್ಟು ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟಿಗೆ ಸ್ವಲ್ಪ ರಾಗಿ ಮಿಕ್ಸ್ ಆಗಿರೋ ಕಾರಣ ಕಲರ್ ಚೇಂಜ್ ಆಗಿದೆ ಅಷ್ಟೇ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು. ನಾನಂತೂ ಸವಿತಾ ಇದ್ದೆ. ಇನ್ನೊಂದು ಏನು ಗೊತ್ತಾ, ಈ ಅತ್ತೆ ಮನೆಯಲ್ಲಿ ಏನಾನ ಮಾಡಿದ್ರೆ ತೊಳೆಯೋ ಕೆಲಸ ಎಲ್ಲ ಮಾಡಿಕೊಡೋ ಕೆಲಸ ನಮಗೆ ಬಿದ್ದುಬಿಡುತ್ತೆ. ಅದೇ ತವ್ರ ಮನೆಯಲ್ಲಾದರೆ ಅವರೇ ಮಾಡಿ ತೊಳೆದು ಬಳಿದು ಸುಮ್ಮನೆ ನಾವು ತಿನ್ಕೊಂಡು ಆರಾಮಾಗಿರ್ಬೋದು ಅಷ್ಟೇ. ಸೊ ನಾನು ನನ್ನ ತವ್ರ ಮನೆಗೆ ಆಫ್ಟರ್ ಡೆಲಿವರಿನೇ ಹೋಗೋದು. ಯಾಕಂದರೆ ನನ್ನ ಮಗನ ಕಾರಣದಿಂದ ಅವನು ನಮ್ಮೂರಲ್ಲಿ ಸುಮ್ಮನೆ ಇರಲ್ಲ. ಅದಕ್ಕೋಸ್ಕರ ನಾನು ಡೆಲಿವರಿ ಎಲ್ಲ ಮುಗಿಸ್ಕೊಂಡು ನಮ್ಮಮ್ಮನ ಮನೆಗೆ ಹೋಗೋದು. ಇದು ನನ್ನ ಸೆಕೆಂಡ್ನೇ ಡೆಲಿವರಿ ಆಗಿರೋದ್ರಿಂದ ನನ್ನ ಗಂಡನ ಮನೆಯವರೇ ತೋರಿಸ್ತಿದ್ದಾರೆ. ಅದಕ್ಕೋಸ್ಕರ ಇವರೇ ಸಿ ಸೆಕ್ಷನ್, ಯೂಶ್ವಲಿ ಸಿ ಸೆಕ್ಷನ್ನೇ ನನಗೆ ಸಿ ಸೆಕ್ಷನ್ ಮಾಡಿಸ್ಕೊಂಡು ಹೋಗೋದು. ತುಂಬ ಟೇಸ್ಟಿಯಾಗಿತ್ತು. ಈ ರೆಸಿಪಿ ನಾನು ಅಪ್ಲೋಡ್ ಮಾಡ್ತಿದ್ದೆ, ಬಟ್ ನಮ್ಮ ಅತ್ತೆ ಎಲ್ಲ ಇದ್ದರು ಅಂತ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನೋಡ್ಬೋದು ಎಷ್ಟು ಚೆಂದ ಬೆಂದಿರುತ್ತೆ. ಮತ್ತು ಇದು ಗ್ಯಾಸ್ಟ್ರಿಕ್ ಆಗೋಲ್ಲ, ಯಾಕಂದರೆ ಎಣ್ಣೆಯಲ್ಲಿ ಬೇಯಿಸಲ್ವಲ್ಲ ನಾವು, ಆ ಬೇರೆ ಬೇಯಿಸ್ತೀವಿ. ಕಡುಬು ಮಾಮೂಲಿ ವಡೆ ಥರನೇ ಇರುತ್ತೆ, ಶುಂಠಿ ಎಲ್ಲ ಹಾಕಲ್ಲ. ನನ್ನ ಮಗ ಟೊಮೊಟೊ ಕೆಚಪ್ ಇರೋ ಕಾರಣ ತಿನ್ನೋಕೆ ಬಂದಿದ್ದ ಅಷ್ಟೇ. ಟೊಮೊಟೊ ಕೆಚಪಲ್ಲಿದ್ದರೆ ತಿಂತಾನೆ, ಬಟ್ ಇದು ಗುಡ್ಡಲ್ಲ. ನನ್ನ ಹಸ್ಬೆಂಡ್ ಇರಲಿಲ್ಲ ಅಂತ ನಾನು ತಿನ್ನಿಸ್ತಿದ್ದೆ. ಅವರೇನ ನೋಡಿದಿದ್ರೆ ಅದಕ್ಕೂ ಕೂಡ ಬಯಸ್ಕೊಬೇಕಾಗಿತ್ತು. ಮಳೆಯಲ್ಲಿ ಜೊತೆಯಲ್ಲಿ ಅಂತ ಕಡುಬು ತಿಂತಾಯಿದ್ದೆ. ಮಳೆ ಬರ್ತಾಯಿತ್ತು. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ.